ರಾಜ್ಯದ ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ. ಕೇಂದ್ರೀಕೃತ ವೇತನ ಪಾವತಿ ವ್ಯವಸ್ಥೆ ಜಾರಿಗೆ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಆದೇಶ ಜಾರಿ ಮಾಡಿದೆ. ಹೌದು, ರಾಜ್ಯ ಸರ್ಕಾರದ ನೌಕರರು ಮತ್ತು ಅಧಿಕಾರಿಗಳ ಮಾಸಿಕ ವೇತನವನ್ನು ಯಾವುದೇ ವಿಳಂಬವಿಲ್ಲದೆ ನಿಗದಿತ ಸಮಯದೊಳಗೆ ಪಾವತಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಕೇಂದ್ರೀಕೃತ ವೇತನ ಪಾವತಿ ವ್ಯವಸ್ಥೆಯನ್ನು ಇದೀಗ ಜುಲೈ 2026 ಮಾಹೆಯಿಂದ 2ನೇ ಹಂತದಲ್ಲಿ ವಿಸ್ತರಿಸಲು ತೀರ್ಮಾನಿಸಲಾಗಿದೆ. ಈ ಕುರಿತು ಸರ್ಕಾರದ ಖಜಾನೆ ಇಲಾಖೆಯು ಅಧಿಕೃತ ಆದೇಶವನ್ನು ಹೊರಡಿಸಿದೆ. ವೇತನ ಮತ್ತು ಲೆಕ್ಕಪತ್ರ ಅಧಿಕಾರಿ ಮಾದರಿಯಲ್ಲಿ ಕೇಂದ್ರೀಕೃತವಾಗಿ ವೇತನ ವಿತರಿಸಲು ಈಗಾಗಲೇ ರಾಜ್ಯ ಕೇಂದ್ರೀಯ ಪಾವತಿ ಖಜಾನೆಯನ್ನು ಸೃಜಿಸಿ ಸರ್ಕಾರ ಆದೇಶ ಹೊರಡಿಸಿತು. ಕಳೆದ ಜೂನ್ 2026 ಮಾಹೆಯಲ್ಲಿ ಪ್ರಾಯೋಗಿಕವಾಗಿ ಖಜಾನೆ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಗಳ ಅಧಿಕಾರಿ ಮತ್ತು ನೌಕರರ ವೇತನವನ್ನು ಈ ಹೊಸ ವ್ಯವಸ್ಥೆಯಡಿ ಯಶಸ್ವಿಯಾಗಿ ತರಲಾಗಿದ್ದು, ನಿಗದಿತ ಸಮಯದೊಳಗೆ ವೇತನ ಪಾವತಿ ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ಪೂರ್ಣಗೊಳಿಸಲಾಗಿದೆ. ಆರ್ಥಿಕ ಇಲಾಖೆಯವರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಿರ್ಧಾರದಂತೆ ಜುಲೈ 2026 ಮಾಹೆಯಿಂದ ದ್ವಿತೀಯ ಹಂತದಲ್ಲಿ ಈ ಕೆಳಗಿನ 3 ಪ್ರಮುಖ ಇಲಾಖೆಗಳ ಅಧಿಕಾರಿ ಹಾಗೂ ನೌಕರರ ಮಾಸಿಕ ವೇತನವನ್ನು ರಾಜ್ಯ ಕೇಂದ್ರೀಯ ಪಾವತಿ ಖಜಾನೆ ಮೂಲಕವೇ ಪಾವತಿಸಲು ನಿರ್ಧರಿಸಲಾಗಿದೆ. ಮೊದಲನೇದಾಗಿ ಅಬಕಾರಿ ಇಲಾಖೆ, ಎರಡನೇದಾಗಿ ಸಾರಿಗೆ ಇಲಾಖೆ, ಮೂರನೆಯದಾಗಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ. ಈ 3 ಇಲಾಖೆಗಳ ಮಾಸಿಕ ವೇತನ ಪಾವತಿಯನ್ನು ಹೊಸ ವ್ಯವಸ್ಥೆಯ ಮೂಲಕವೇ ಜಾರಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಖಜಾನೆ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಲಾಖಾವಾರು ಜಾರಿಗೆ ತರುವ ದಿನಾಂಕ, ಕಾರ್ಯವಿಧಾನ ಹಾಗೂ HRMS 2 ಮತ್ತು ಖಜಾನೆ 2 ರಲ್ಲಿ ಅನುಸರಿಸಬೇಕಾದ ವೇಳಾಪಟ್ಟಿ ವಿಸ್ತೃತ ಮಾರ್ಗಸೂಚಿಯನ್ನು ಆಯುಕ್ತರು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ್ದು, ಆದೇಶದ ಕಾಪಿಯನ್ನು ವಿಡಿಯೋದ ಸ್ಕ್ರೀನ್ ನ ಎಂಡ್ ನಲ್ಲಿ ನೀಡಲಾಗಿದೆ. ಸಂಬಂಧಪಟ್ಟವರು ವೀಕ್ಷಿಸಬಹುದು. ಇದು ಇತ್ತೀಚೆಗೆ ರಾಜ್ಯ ಸರ್ಕಾರ ಕೇಂದ್ರೀಕೃತ ವೇತನ ಪಾವತಿಯನ್ನು ವಿಸ್ತರಿಸಿ ಆದೇಶ ಹೊರಡಿಸಿರುವ ಬಗ್ಗೆ ಮಾಹಿತಿ. ಸರ್ಕಾರದ ಇತರದಿನಷ್ಟು ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.